ಇವತ್ತು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಪ್ರೋಗ್ರಾಮನ್ನು ತಂದಿದೆ. ಇದರಿಂದ ಕೇಂದ್ರ ಸರ್ಕಾರ ಪಂಚಾಯತಿನ ಅಧಿಕಾರ ಹಾಗೂ ಗ್ರಾಮೀಣ ಮಟ್ಟದ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಡಿಬಿ ಗ್ರಾಮ್ ಜಿ ಕಾಯ್ದೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಕಾರ್ಮಿಕರು ಉದ್ಯೋಗದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಹಿಂದೆ ಡಿಮಾಂಡ್ ಬೇಸ್ಡ್ ಪ್ರೋಗ್ರಾಮ್ ಆಗಿತ್ತು. ವರ್ಷದ 365 ದಿನ ನಾವು ಕೆಲಸ ಕೇಳಬಹುದಾಗಿತ್ತು. ಆದರೆ ಈಗ ಹಾಗಿರೋದಿಲ್ಲ. ಅವರು ಕೆಲಸ ಯಾವಾಗ ಕೊಡ್ತಾರೆ ಆವಾಗ ಮಾತ್ರ ತಗೋಬೇಕು. ಮತ್ತು ವಿಶೇಷವಾಗಿ 60 ದಿನ ನಾವು ಅಂದರೆ ವರ್ಷಕ್ಕೆ 2 ತಿಂಗಳು ಕೆಲಸವನ್ನೇ ನಿಷೇಧ ಮಾಡಿಬಿಟ್ಟಿದೆ. ಕನಿಷ್ಠ ವೇತನ ಪಡೆಯುವ ಹಕ್ಕನ್ನು ಹಾಗೂ ತಮ್ಮ ಸಾಮಾಜಿಕ ಭದ್ರತೆಯನ್ನು ಕೂಡ ಕಾರ್ಮಿಕರು ಈ ಯೋಜನೆಯಿಂದ ಕಳ್ಕೊತಾ ಇದ್ದಾರೆ. ಈ ಹೊಸ ಕಾಯ್ದೆಯಿಂದ ಕಾರ್ಮಿಕರು ತಮ್ಮ ಘನತೆಯನ್ನು ತ್ಯಾಗ ಮಾಡಿ ಇವತ್ತು ಗುತ್ತೇದಾರಗಳ ಗುಲಾಮರಾಗಿ ಕೆಲಸ ಮಾಡಬೇಕಾಗಿತ್ತು. ಈ ಕಾಯ್ದೆಯಿಂದ ಪಂಚಾಯತ್ಗಳ ಅಧಿಕಾರಗಳನ್ನು ಕೂಡ ಕಡಿವಾಣ ಹಾಕ್ತಾ ಇದೆ. ಸಂವಿಧಾನದ 73, 74ನೇ ತಿದ್ದುಪಡಿಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವ ನಿಟ್ಟಿನಲ್ಲಿ ಈ ಕಾಯ್ದೆ ಜಾರಿಗೆ ತರ್ತಾ ಇದೆ. ಮುಂಚೆ ಬಾಲಕರ ವಿಭಾಗ, ನಂತರ ಇವರನ್ನು ಅನುವರ್ಧಿಸಿ ಹುಮೇನ್ ಕುಲ್ಸಾ ಜೆಎಸ್ಎಸ್ ಪ್ರೌಢಶಾಲೆ ಬಾಲಕಿಯರ ವಿಭಾಗ, ಇವರನ್ನು ಅನುವರ್ಧಿಸಿ ಬಾಲಕಿಯರ ತುಕಡಿ ಎಂಸಿಎಸ್ ಪ್ರೌಢಶಾಲೆ ನೇತೃತ್ವ ಜೀವಿತ. ವಂದನೆ ಸಲ್ಲಿಸುತ್ತಿರುವ ಶಾಲಾ ತುಕಡಿ ಎಂಸಿಎಸ್ ಪ್ರೌಢಶಾಲೆ. ನಂತರ ಜಿತಿನ್ ನಾಯಕತ್ವದಲ್ಲಿ ಸಂತ ಜೋಸೆಫ್ ಪ್ರೌಢಶಾಲೆ. ಇವರನ್ನು ಅನುವರ್ಧಿಸಿ ಧ್ರುವಕುಮಾರ್ ನೇತೃತ್ವದಲ್ಲಿ ಸನ್ ಫ್ರಾನ್ಸಿಸ್ ಪ್ರೌಢಶಾಲೆ. ನಂತರ ಇವರನ್ನು ಅನುವರ್ಧಿಸಿ ಶ್ರೀ ಪ್ರಸಾದ್ ನೇತೃತ್ವದಲ್ಲಿ ಸೆಂಟ್ ಪಾಲ್ಸ್ ಪ್ರೌಢಶಾಲೆ. ಸರ್ಕಾರಿ ಆದರ್ಶ ವಿದ್ಯಾಲಯ ಇಶಾಂತ್ ನಾಯಕತ್ವದಲ್ಲಿ ಈಗ ವಂದನೆ ಸಲ್ಲಿಸಲು ಆಗಮಿಸುತ್ತಿರುವ ಶಾಲಾ ತುಕಡಿ. ಇವರನ್ನು ಅನುವರ್ಧಿಸಿ ಶ್ರೀ ನಾಗರಾಜು ನೇತೃತ್ವದಲ್ಲಿ ಸೇವಾ ಭಾರತಿ ಪ್ರೌಢಶಾಲೆ ಕನ್ನಡ ಮಾಧ್ಯಮ. ನಂತರ ಕುಮಾರಿ ರೇಷ್ಮಾ ಅವರ ನೇತೃತ್ವದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಯುವ ಘಟಕ ಚಾಮರಾಜನಗರ ಬಸವರಾಜೇಂದ್ರ ನರ್ಸಿಂಗ್ ಶಾಲೆ. ಈ ಎಲ್ಲ ತುಕಡಿಗಳು ಅತ್ಯಂತ ಆಕರ್ಷಕವಾಗಿ ಪಥಸಂಚಲನವನ್ನು ಮಾಡಲು ಈ ಮೇಳವನ್ನು ನಡೆಸಿದಂತಹ ಜಿಲ್ಲಾ ಪೊಲೀಸ್ ಬ್ಯಾಂಡ್ ವೃಂದ ಶ್ರೀ ನಂಜುಂಡಯ್ಯ ಅವರ ನೇತೃತ್ವದಲ್ಲಿ ಅತಿಥಿಗೆ ಪಥಸಂಚಲನದ ಗೌರವ ವಂದನೆಯನ್ನು ಸಲ್ಲಿಸಿ